ಇದು ಒಂದು ಪ್ರಯತ್ನ. ಇದು ಏನು ಮಾಡಿದ್ದೀವಿ ಅಂತಂದರೆ, ನಾವು ಒಂದು ಹಿಸ್ ಅಂತ ಸಂಸ್ಥೆ ಇದೆ, ಅವರಿಗೆ ಬೇಸಿಕ್ ಆಗಿ ನಾವು PPP ಮಾಡಲಲ್ಲಿ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಅವರಾದಂಥ ಒಂದು ಸರ್ವೆ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಪಡೆದುಬಿಟ್ಟು ಆಮೇಲೆ ಕಳೆದ 2 ವಾರದಿಂದ ಅವರೇ ವೈಯಕ್ತಿಕವಾಗಿ ಅವರೇ ಸ್ವತಃ ಖರ್ಚಿನಲ್ಲಿ ಅವರೊಂದು ಪ್ರೆಸೆಂಟೇಷನ್ ಇವತ್ತು ನಮಗೆ ತೋರಿಸಿದ್ದಾರೆ. ಇದು ಮೊದಲನೇ ಪ್ರೆಸೆಂಟೇಷನ್, ಇವತ್ತೇನು ಫೈನಲ್ ಆಗೋದಿಲ್ಲ. ಇದು ಇವತ್ತು ಅವ್ರು ತೋರಿಸಿರ್ತಕ್ಕಂಥ ಪ್ರೆಸೆಂಟೇಷನ್ನ ಯಾವ ರೀತಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಭಾಳಷ್ಟು ಸಾರ್ವಜನಿಕರು, ಮೇಯರ್ ಆಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಅವರಾದಂಥ ನೋವುಗಳನ್ನು, ಅವರಾದಂಥ ಫೈನಲ್ ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ. ಅದನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಒಂದು ವಾರ 10 ದಿನ ಮತ್ತೆ ಅವರು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ತಿರ್ಗಾ ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಆ ಪ್ರೆಸೆಂಟೇಷನ್ ಇನ್ನೂ ಹೆಚ್ಚಿನ ಜನಕ್ಕೆ ಕರಿತೀವಿ. ಆ ಪ್ರೆಸೆಂಟೇಷನ್ ಒಪ್ಪಿಗೆ ಆದಮೇಲೆ ಸಾರ್ವಜನಿಕರಿಗೆ ಚರ್ಚೆ ಕೂಡ ಕರಿತೀವಿ. ಅವರೆಲ್ಲರೂ ಎಸ್ ಅಂದಮೇಲೆ ಆ ಪ್ರಪೋಸಲ್ನ ಬೆಂಗಳೂರು ಒಯ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಸರ್ಕಾರ ಏನು ಫೈನಲ್ ಮಾಡ್ತೈತೆ ಅದು, ಯಾಕಂದರೆ PPP ಮಾಡಲ್ ಓವರ್ನೈಟ್ ಆಗ್ತಕ್ಕಂಥದ್ದಲ್ಲ, ಅದು ಒಂದು ಪ್ರಯತ್ನ. ಎಲಿವೇಟೆಡ್ ಆದರೆ ಹುಬ್ಳಿ ಧಾರವಾಡಿಗೆ ಸುಮಾರು ಭಾಳಷ್ಟು ಅನುಕೂಲ ಆಗ್ತದೆ. ಮುಂದೆ ಇದೊಂದು ಬ್ಯೂಟಿಫುಲ್ ಸಿಟಿಯಾಗಿ ಡೆವಲಪ್ ಆಗುತ್ತೆ. ಇಲ್ಲಿ ಕರೆಸಿರ್ತಕ್ಕಂಥ ಉದ್ದೇಶ ಪ್ರಿಲಿಮಿನರಿ ಪ್ರೆಸೆಂಟೇಷನ್ ಅವ್ರು ತೋರಿಸ್ತಾರೆ. ಅದಾದ್ಮೇಲೆ ಇಲ್ಲಿ ತಾವೇನು ಬಂದಿದೆ, ತಮ್ಮ ಇನ್ನ ಏನೇನು ಸಲಹೆ ಸೂಚನೆಗಳಿದಾವೆ ಅದಕ್ಕೆ ಅವ್ರಿಗೆ ಕೊಡಿ. ಇದನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೆಸೆಂಟ್ ಕೂಡ ಸಂಪೂರ್ಣ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ಬಾರಿ ಮಾಡಿದ್ದಾರೆ ಅವರು. ಸೊ ಅದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್ ಯಾರ್ಯಾರು ಬೇರೆ ಎಲ್ಲರೂ ಬಂದಿದ್ದೀರಿ ತಾವು, ನಾನು ವೈಯಕ್ತಿಕ ಪರವಾಗಿ, ಜಿಲ್ಲಾಡಳಿತ ಪರವಾಗಿ, ಸರ್ಕಾರದ ಪರವಾಗಿ ಬಹಳ ಏನ್ ದೊಡ್ಡ ಪ್ರೆಸೆಂಟೇಷನ್ ಇಲ್ಲ. ಬೇಸಿಕ್ ಏನಿದೆ ಅದನ್ನ ಅವರು ಕಾಪಿ ಮಾಡ್ಕೊಂಡು ಕಟ್ ಪೇಸ್ಟ್ ಮಾಡಿ ತೋರಿಸ್ತಾ ಇದಾರೆ. LRT ಅಂತಕ್ಕಂಥದ್ದು ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದು ಒಂದೇ ಸರಿಗೆ ಸುಮಾರು 250 ಜನ ವೈಭವದಲ್ಲಿ 5,40,000 ಜನ ದಿನಕ್ಕೆ ಪ್ರಯಾಣ ಮಾಡ್ತಾ ಇದಾರೆ. 1,40,40,000 ಜನ ಇವತ್ತು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಇದ್ದಾರೆ. ಹಂಗಾಗಿ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ನಮಗೆ ಈ ತರದ್ದು ನೀವು ಇದನ್ನ ಸ್ಟಾಪ್ ಮಾಡ್ಬೇಕಂತಾನೆ ಬರ್ತಾ ಇದಾರೆ. ಬಟ್ ಆದ್ರೆ ಸ್ಟಾಪ್ ಮಾಡಿದ್ರೆ ಸೊಲ್ಯೂಷನ್ ಇಲ್ಲ. ವಿಶೇಷವಾಗಿ ಇನ್ಪುಟ್ಸ್ ಗಳನ್ನ ಕೊಡಬೇಕು ಈ ಮೀಟಿಂಗ್ ನಲ್ಲಿ. ಇದು ಒಂದೇ ಮೀಟಿಂಗ್ ಫೈನಲ್ ಅಲ್ಲ, ಇನ್ನ ಬೇಕಾದ್ರೆ 2-3 ಮೀಟಿಂಗ್ ಗಳನ್ನ ನಾವು ಮಾಡ್ಬಿಟ್ಟು ನಿಮ್ಮೆಲ್ಲ ಸಹಕಾರದ, ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇದೊಂದು ಪಬ್ಲಿಕ್ ನಮಗೆ ಇರ್ತಕ್ಕಂಥದ್ದು ಏನಂದ್ರೆ BRTS ಇಲ್ಲಿ ಹೋಗ್ಬೇಕು, ಜನರಿಗೆ ಬಹಳ ಅನಾನುಕೂಲ ಆಗ್ತಕ್ಕಂಥದ್ದು. ಅವತ್ತು 2013 ಪ್ರಾರಂಭ ಆದ್ರಿಂದ ನಮ್ಮ ಹೋರಾಟ ಇದೆ. ಕೆಲವರು ಪರ ಇದ್ರು, ವಿರೋಧ ಇದ್ರು. ಈಗ ಟ್ರಾಫಿಕ್ ಜಾಸ್ತಿ ಆದಂಗೆಲ್ಲ ಅದೆಲ್ಲರ ಜನಕ್ಕೆ ತೊಂದರೆ ಆಗ್ತದೆ. ಇಟ್ಸ್ ಓಕೆ. ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಗೋಸ್ಕರ ನಾವು ಕೂಡ ಸರ್ಕಾರಕ್ಕೆ ಇದು PPP ಮಾಡಲ್ ಆಗುತ್ತೋ ಸರ್ಕಾರ ಮಾಡುತ್ತೋ ಯಾವುದೋ ಒಂದು, ನಾನೇ ಒಂದು ಸ್ವತಃ ಒಂದು ಇಂಟ್ರೆಸ್ಟ್ ಇಂದ ಹೋಗ್ಬಿಟ್ಟು ಮಾಡಬೇಕು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡ PPP ಮಾಡಲ್ ಆದ್ರೆ ಸರ್ಕಾರಕ್ಕೆ ಹೊಣೆ ಆಗಿರಬಾರ್ದು. ಯಾಕಂದ್ರೆ ನಮ್ಮ ಬ್ರದರ್ ಬಹಳ ಕರೆಕ್ಟ್ ಆಗಿ ಹೇಳಿದ್ರು, ಅಲ್ಲಿ 67 ರೂಪಾಯಿ 70 ರೂಪಾಯಿ ಭಾರ ಆಗ್ತಾ ಇದೆ ನಮ್ಮ ಬ್ರದರ್ ಹೇಳ್ತಾ ಇದ್ರು. ಸೊ ಇಲ್ಲಿ ಇವ್ರದ್ದು ಕಾಸ್ಟಿಂಗ್ ಎಷ್ಟು ಬರುತ್ತೆ ನನಗಿನ್ನ ಗೊತ್ತಿಲ್ಲ. ಇವ್ರ ಕಾಸ್ಟಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ಒಂದು ಆಸ್ ಇಟ್ ಈಸ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ರೆ ಪ್ಲಸ್ ಎಲಿವೇಟೆಡ್ ಮಾಡ್ತಾ ಹೋದ್ರೆ ಅದು ಕಾಸ್ಟಿಂಗ್ ಬರುತ್ತೆ. ಸೊ ಲೆಟ್ ದಮ್ ಕಮ್ ಬ್ಯಾಕ್ ದೇರ್ ಕಾಸ್ಟಿಂಗ್. ದೇ ಹ್ಯಾವ್ ಗಿವನ್ ಯು 2-3 ಆಪ್ಷನ್ಸ್ ನೌ. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಯು. ಇಟ್ಸ್ ಲೆಫ್ಟ್ ಟು ಯು ನೌ. So they have given their opinion. You take some numbers of these people who all my brothers, friends have spoken to them. You take them, first start with Navlur only. And our ex-mayor has told that you have to see to that if you can do completely elevated, number 1. And he was telling wherever 2 lanes are there, not 4 lanes. जहाँ हमको mixed traffic छोड़ने की जगह chances है, जहाँ नहीं है chance, उधर they wanted to put the elevated first. So you come with 2-3 proposals which can speedily start. ಇದು ಒಂದು ಅವ್ರು ಹೇಳ್ದಂಗೆ ಸರ್ಕಾರಕ್ಕೆ ಹೋಗ್ಬೇಕು, ಸರ್ಕಾರ ಹಂತದಲ್ಲಿ ಆಗ್ಬೇಕು, ಇದು PP ಆಗ್ಬೇಕು, ಅದಾಗ್ತದೆ. ನೆಕ್ಸ್ಟ್ ವೀಕ್ ನಾವು ಬಂದಾಗ ಇದು ಇವ್ರು ಇರೋದಲ್ಲ, ನಾವು BRTS ನವರು ಎಲ್ಲ ನಮ್ಮ ಜಿಲ್ಲಾ ಆ ರೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕರ್ಸ್ಕೊಂಡ್ಬಿಟ್ಟು ಶಾಂತ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ಹಂತವಾಗಿ ಇರ್ತಕ್ಕಂಥ ಏನ್ ವ್ಯವಸ್ಥೆ ಇದೆ ಅದ್ರಲ್ಲಿ ಏನ್ ನಾವು ಬದಲಾವಣೆ ತರಬೇಕು ಸಾಲ್ವ್ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಧಾರವಾಡ ಮತ್ತು ಹುಬ್ಬಳ್ಳಿ ಅವಳಿ ನಗರದ ಮಧ್ಯೆ ಈಗಿರುವಂತಹ BRTS ನ ಕಾರಿಡಾರ್ ನಲ್ಲಿ ಒಂದು ರ್ಯಾಂಪ್ ನ ಹಾಕೊಂಡು LRT ರೈಲ್ವೆ ವ್ಯವಸ್ಥೆಯನ್ನು ಆರಂಭಿಸಬೇಕು ಅನ್ನುವಂತ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಮೊದಲ ಒಂದು ಸಭೆ ಈಗಾಗಲೇ ಧಾರವಾಡದಲ್ಲಿ ನಡೆದಿದೆ. ಈಗಿರುವಂತಹ BRTS ನ ನ್ಯೂನತೆಗಳಿಂದಲೇ ನಾವು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಮತ್ತೆ ಏನಂತಾರೆ, ಲಘು ರೈಲು ಇದೇ ಕಾರಿಡಾರ್ ನಲ್ಲಿ ಓಡಾಡೋದಾದ್ರೆ ಇದು ಸಾರ್ವಜನಿಕರು ಮತ್ತಷ್ಟು ತೊಂದರೆಗಳಾಗಬಹುದು ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಕೇಳಿ ಬಂದಿದೆ. ಅದರ ಜೊತೆಗೆ ಅಂದ್ರೆ ಈ ಒಂದು ನೂತನ ರೈಲು ಸಂಚಾರವನ್ನು ಆರಂಭಿಸಬೇಕು ಅನ್ನುವಂತಕ್ಕೆ ಸಂಬಂಧಪಟ್ಟಂತ ಸಭೆಯಲ್ಲೇನೆ BRTS ನ ನ್ಯೂನತೆಗಳ ಬಗ್ಗೆ ಅಂದ್ರೆ ಜನ ಹೆಚ್ಚು ಮಾತುಗಳನ್ನ ಆಡಿದ್ರು. ತಮ್ಮ ನಗರದ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಏನಂದ್ರೆ ಜನರಿಗೆ ಓಡಾಡಕ್ಕೆ ಸಂಬಂಧಪಟ್ಟಂತ ರಸ್ತೆ ಮೇಲ್ಸೇತುವೆಗಳು ಮಾಡೋದಕ್ಕೆ ಒಂದು ಒತ್ತು ಕೊಡಬೇಕು, ಇಷ್ಟು ಸಾವಿರ ಆಗ್ರಹಗಳು ವ್ಯಕ್ತವಾಗಿದೆ. ಅಕ್ಕಪಕ್ಕಗಳನ್ನು ಎಲ್ಲವನ್ನು ನೋಡಿಕೊಂಡು ರಸ್ತೆ ಮೇಲ್ಸೇತುವೆಗೆ ಹೆಚ್ಚಿನ ಒತ್ತು ಕೊಡಬೇಕನ್ನೋ ಒಂದು ಅಭಿಪ್ರಾಯಗಳು ಈಗಿನ ನಡೆದಂತ ಸಭೆಯ ಬಳಿಕ ವ್ಯಕ್ತವಾಗ್ತದೆ. ಮುಂದೆ ಕಂಪನಿ ಏನಾದ್ರು ಹಿಸ್ ಅನ್ನೋ ಒಂದು ಕಂಪನಿಗೆ ಒಂದು ಯೋಜನೆಯನ್ನು ಒದಗಿಸಿಕೊಡಲಾಗಿದೆ. ಇವರು ಮತ್ತೆ ಜನರ ಅಭಿಪ್ರಾಯ ಸಂಗ್ರಹಿಸಿ ಒಂದು ಸಮಗ್ರವಾದಂತಹ ಒಂದು ಅಧ್ಯಯನವನ್ನು ಮಾಡಿಕೊಂಡ ನಂತರ ಪೂರಕವಾದ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಸೂಚನೆ ನೀಡಿದ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. DV ಕಮಾರ್, ರಿಪಬ್ಲಿಕ್.
ಕನ್ನಡ, ಧಾರವಾಡ. ಇದು ಒಂದು ಪ್ರಯತ್ನ. ಇದು ಏನು ಮಾಡಿದ್ದೀವಿ ಅಂತಂದರೆ, ನಾವೊಂದು ಹಿಸ್ ಅಂತ ಸಂಸ್ಥೆ ಇದೆ, ಅವರಿಗೆ ಬೇಸಿಕ್ ಆಗಿ ನಾವು PPP ಮಾಡಲಲ್ಲಿ ಮಾಡೋಕ್ಕಿಂತ ಮುಂಚೆನೇ ಇಲ್ಲಿ ಅವರಾದಂಥ ಒಂದು ಸರ್ವೆ ಮಾಡಿದ್ದಾರೆ. ನಮ್ಮ ಇಲಾಖೆಯಲ್ಲಿ ಸ್ವಲ್ಪ ಎಲ್ಲ ಮಾಹಿತಿಗಳನ್ನ ಪಡೆದುಬಿಟ್ಟು ಆಮೇಲೆ ಕಳೆದ 2 ವಾರದಿಂದ ಅವರೇ ವೈಯಕ್ತಿಕವಾಗಿ ಅವರೇ ಸ್ವತಃ ಖರ್ಚಿನಲ್ಲಿ ಅವರೊಂದು ಪ್ರೆಸೆಂಟೇಷನ್ ಇವತ್ತು ನಮಗೆ ತೋರಿಸಿದ್ದಾರೆ. ಇದು ಮೊದಲನೇ ಪ್ರೆಸೆಂಟೇಷನ್, ಇವತ್ತೇನು ಫೈನಲ್ ಆಗೋದಿಲ್ಲ. ಇದು ಇವತ್ತು ಅವ್ರು ತೋರಿಸಿರ್ತಕ್ಕಂಥ ಪ್ರೆಸೆಂಟೇಷನ್ನ ಯಾವ ರೀತಿ ಇನ್ನೂ ಚೆನ್ನಾಗಿ ಆಗಬೇಕು ಅಂತ ಹೇಳಿ ಭಾಳಷ್ಟು ಸಾರ್ವಜನಿಕರು, ಮೇಯರ್ ಆಗಿರ್ಬೋದು, ಕಾರ್ಪೊರೇಟ್ಗಳಾಗಿರ್ಬೋದು, ಬೇರೆ ಸಂಘ ಸಂಸ್ಥೆಗಳಿಂದ ಬಂದಿರತಕ್ಕಂಥ ಎಲ್ಲ ಪದಾಧಿಕಾರಿಗಳು, ಅಧ್ಯಕ್ಷರು ಅವರಾದಂಥ ನೋವುಗಳನ್ನು, ಅವರಾದಂಥ ಫೈನಲ್ ಪಾಯಿಂಟ್ಸ್ಗಳನ್ನ ಹೇಳಿದ್ದಾರೆ. ಅದನ್ನು ಅವರು ನೋಟ್ ಮಾಡ್ಕೊಂಡಿದ್ದಾರೆ. ಇನ್ನೂ ಒಂದು ವಾರ 10 ದಿನ ಮತ್ತೆ ಅವರು ಸ್ಟಡಿ ಮಾಡ್ತಾರೆ. ಸ್ಟಡಿ ಮಾಡಿ ತಿರ್ಗಾ ಒಂದು ಪ್ರೆಸೆಂಟೇಷನ್ ಕೊಡ್ತಾರೆ. ಆ ಪ್ರೆಸೆಂಟೇಷನ್ ಇನ್ನೂ ಹೆಚ್ಚಿನ ಜನಕ್ಕೆ ಕರಿತೀವಿ. ಆ ಪ್ರೆಸೆಂಟೇಷನ್ ಒಪ್ಪಿಗೆ ಆದಮೇಲೆ ಸಾರ್ವಜನಿಕರಿಗೆ ಚರ್ಚೆ ಕೂಡ ಕರಿತೀವಿ. ಅವರೆಲ್ಲರೂ ಎಸ್ ಅಂದಮೇಲೆ ಆ ಪ್ರಪೋಸಲ್ನ ಬೆಂಗಳೂರು ಒಯ್ತಕ್ಕಂಥದ್ದು. ಆಮೇಲೆ ಅಲ್ಲಿ ಸರ್ಕಾರ ಏನು ಫೈನಲ್ ಮಾಡ್ತೈತೆ ಅದು, ಯಾಕಂದರೆ PPP ಮಾಡಲ್ ಓವರ್ನೈಟ್ ಆಗ್ತಕ್ಕಂಥದ್ದಲ್ಲ, ಅದು ಒಂದು ಪ್ರಯತ್ನ. ಎಲಿವೇಟೆಡ್ ಆದರೆ ಹುಬ್ಳಿ ಧಾರವಾಡಿಗೆ ಸುಮಾರು ಭಾಳಷ್ಟು ಅನುಕೂಲ ಆಗ್ತದೆ. ಮುಂದೆ ಇದೊಂದು ಬ್ಯೂಟಿಫುಲ್ ಸಿಟಿಯಾಗಿ ಡೆವಲಪ್ ಆಗುತ್ತೆ. ಇಲ್ಲಿ ಕರೆಸಿರ್ತಕ್ಕಂಥ ಉದ್ದೇಶ ಪ್ರಿಲಿಮಿನರಿ ಪ್ರೆಸೆಂಟೇಷನ್ ಅವ್ರು ತೋರಿಸ್ತಾರೆ. ಅದಾದ್ಮೇಲೆ ಇಲ್ಲಿ ತಾವೇನು ಬಂದಿದೆ, ತಮ್ಮ ಇನ್ನ ಏನೇನು ಸಲಹೆ ಸೂಚನೆಗಳಿದಾವೆ ಅದಕ್ಕೆ ಅವ್ರಿಗೆ ಕೊಡಿ. ಇದನ್ನ ಆಡ್ ಮಾಡ್ಕೊಂಡ್ಬಿಟ್ಟು ಮತ್ತೆ ನೆಕ್ಸ್ಟ್ ಇನ್ನೊಂದು ಪ್ರೆಸೆಂಟ್ ಕೂಡ ಸಂಪೂರ್ಣ ಆಗಕ್ಕೆ ಸಾಧ್ಯನೇ ಇಲ್ಲ. ಮೊದಲನೇ ಬಾರಿ ಮಾಡಿದ್ದಾರೆ ಅವರು. ಸೊ ಅದಕ್ಕೆ ಎಲ್ಲ ವಾಕ್ಸ್ ಆಫ್ ಲೈಫ್ ಯಾರ್ಯಾರು ಬೇರೆ ಎಲ್ಲರೂ ಬಂದಿದ್ದೀರಿ ತಾವು, ನಾನು ವೈಯಕ್ತಿಕ ಪರವಾಗಿ, ಜಿಲ್ಲಾಡಳಿತ ಪರವಾಗಿ, ಸರ್ಕಾರದ ಪರವಾಗಿ ಬಹಳ ಏನ್ ದೊಡ್ಡ ಪ್ರೆಸೆಂಟೇಷನ್ ಇಲ್ಲ. ಬೇಸಿಕ್ ಏನಿದೆ ಅದನ್ನ ಅವರು ಕಾಪಿ ಮಾಡ್ಕೊಂಡು ಕಟ್ ಪೇಸ್ಟ್ ಮಾಡಿ ತೋರಿಸ್ತಾ ಇದಾರೆ. LRT ಅಂತಕ್ಕಂಥದ್ದು ಲೈಟ್ ರೈಲ್ ಟ್ರಾನ್ಸ್ಪೋರ್ಟ್ ಸಿಸ್ಟಮ್ ಅಂತ ಹೇಳ್ತೀವಿ. ಅದು ಒಂದೇ ಸರಿಗೆ ಸುಮಾರು 250 ಜನ ವೈಭವದಲ್ಲಿ 5,40,000 ಜನ ದಿನಕ್ಕೆ ಪ್ರಯಾಣ ಮಾಡ್ತಾ ಇದಾರೆ. 1,40,40,000 ಜನ ಇವತ್ತು ನಮ್ಮ ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ನಲ್ಲಿ ಇದ್ದಾರೆ. ಹಂಗಾಗಿ ನಂತರ ಜಿಲ್ಲಾ ಉಸ್ತುವಾರಿ ಸಚಿವರಾದ ನಂತರ ನಮಗೆ ಈ ತರದ್ದು ನೀವು ಇದನ್ನ ಸ್ಟಾಪ್ ಮಾಡ್ಬೇಕಂತಾನೆ ಬರ್ತಾ ಇದಾರೆ. ಬಟ್ ಆದ್ರೆ ಸ್ಟಾಪ್ ಮಾಡಿದ್ರೆ ಸೊಲ್ಯೂಷನ್ ಇಲ್ಲ. ವಿಶೇಷವಾಗಿ ಇನ್ಪುಟ್ಸ್ ಗಳನ್ನ ಕೊಡಬೇಕು ಈ ಮೀಟಿಂಗ್ ನಲ್ಲಿ. ಇದು ಒಂದೇ ಮೀಟಿಂಗ್ ಫೈನಲ್ ಅಲ್ಲ, ಇನ್ನ ಬೇಕಾದ್ರೆ 2-3 ಮೀಟಿಂಗ್ ಗಳನ್ನ ನಾವು ಮಾಡ್ಬಿಟ್ಟು ನಿಮ್ಮೆಲ್ಲ ಸಹಕಾರದ, ನಿಮ್ಮೆಲ್ಲರ ಒಪ್ಪಿಗೆ ಮೇರೆಗೆ ಇದೊಂದು ಪಬ್ಲಿಕ್ ನಮಗಿರ್ತಕ್ಕಂಥದ್ದು ಏನಂದ್ರೆ BRTS ಇಲ್ಲಿ ಹೋಗ್ಬೇಕು, ಜನರಿಗೆ ಬಹಳ ಅನಾನುಕೂಲ ಆಗ್ತಕ್ಕಂಥದ್ದು. ಅವತ್ತು 2013 ಪ್ರಾರಂಭ ಆದ್ರಿಂದ ನಮ್ಮ ಹೋರಾಟ ಇದೆ. ಕೆಲವರು ಪರ ಇದ್ರು, ವಿರೋಧ ಇದ್ರು. ಈಗ ಟ್ರಾಫಿಕ್ ಜಾಸ್ತಿ ಆದಂಗೆಲ್ಲ ಅದೆಲ್ಲರ ಜನಕ್ಕೆ ತೊಂದರೆ ಆಗ್ತದೆ. ಇಟ್ಸ್ ಓಕೆ. ಈಗ ಅದಕ್ಕೆ ಒಂದು ಸೊಲ್ಯೂಷನ್ ಗೋಸ್ಕರ ನಾವು ಕೂಡ ಸರ್ಕಾರಕ್ಕೆ ಇದು PPP ಮಾಡಲ್ ಆಗುತ್ತೋ ಸರ್ಕಾರ ಮಾಡುತ್ತೋ ಯಾವುದೋ ಒಂದು, ನಾನೇ ಒಂದು ಸ್ವತಃ ಒಂದು ಇಂಟ್ರೆಸ್ಟ್ ಇಂದ ಹೋಗ್ಬಿಟ್ಟು ಮಾಡಬೇಕು. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ಕೂಡ PPP ಮಾಡಲ್ ಆದ್ರೆ ಸರ್ಕಾರಕ್ಕೆ ಹೊಣೆ ಆಗಿರಬಾರ್ದು. ಯಾಕಂದ್ರೆ ನಮ್ಮ ಬ್ರದರ್ ಬಹಳ ಕರೆಕ್ಟ್ ಆಗಿ ಹೇಳಿದ್ರು, ಅಲ್ಲಿ 67 ರೂಪಾಯಿ 70 ರೂಪಾಯಿ ಭಾರ ಆಗ್ತಾ ಇದೆ ನಮ್ಮ ಬ್ರದರ್ ಹೇಳ್ತಾ ಇದ್ರು. ಸೊ ಇಲ್ಲಿ ಇವ್ರದ್ದು ಕಾಸ್ಟಿಂಗ್ ಎಷ್ಟು ಬರುತ್ತೆ ನನಗಿನ್ನ ಗೊತ್ತಿಲ್ಲ. ಇವ್ರ ಕಾಸ್ಟಿಂಗ್ ಹೆಂಗ್ ಬರುತ್ತೆ ಅಂದ್ರೆ, ಒಂದು ಆಸ್ ಇಟ್ ಈಸ್ ಅವ್ರ ಇನ್ಫ್ರಾಸ್ಟ್ರಕ್ಚರ್ ಹಾಕಿದ್ರೆ ಪ್ಲಸ್ ಎಲಿವೇಟೆಡ್ ಮಾಡ್ತಾ ಹೋದ್ರೆ ಅದು ಕಾಸ್ಟಿಂಗ್ ಬರುತ್ತೆ. ಸೊ ಲೆಟ್ ದಮ್ ಕಮ್ ಬ್ಯಾಕ್ ದೇರ್ ಕಾಸ್ಟಿಂಗ್. ದೇ ಹ್ಯಾವ್ ಗಿವನ್ ಯು 2-3 ಆಪ್ಷನ್ಸ್ ನೌ. ಇಟ್ಸ್ ಅನ್ ಆಪರ್ಚುನಿಟಿ ಫಾರ್ ಯು. It's left to you now. So they have given their opinion. You take some numbers of these people who all my brothers, friends have spoken to them. You take them, first start with Navlur only. And our ex-mayor has told that you have to see to that if you can do completely elevated, number one. And he was telling wherever 2 lanes are there, not 4 lanes. जहाँ हमको mixed traffic छोड़ने की जगह chances है, जहाँ नहीं है chance, उधर they wanted to put the elevated first. So you come with 2-3 proposals which can speedily start. ಇದು ಒಂದು ಅವ್ರು ಹೇಳ್ದಂಗೆ ಇದು ಸರ್ಕಾರಕ್ಕೆ ಹೋಗ್ಬೇಕು, ಸರ್ಕಾರ ಹಂತದಲ್ಲಿ ಆಗ್ಬೇಕು, ಇದು PP ಆಗ್ಬೇಕು, ಅದಾಗ್ತದೆ. ನೆಕ್ಸ್ಟ್ ವೀಕ್ ನಾವು ಬಂದಾಗ ಇದು ಇವ್ರು ಇರೋದಲ್ಲ, ನಾವು BRTS ನವರು ಎಲ್ಲ ನಮ್ಮ ಜಿಲ್ಲಾ ಆ ರೋಡಿಗೆ ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಅಧಿಕಾರಿಗಳು ಕರ್ಸ್ಕೊಂಡ್ಬಿಟ್ಟು ಶಾಂತ ರೀತಿಯಾಗಿ ನಿಮ್ಮ ಅಭಿಪ್ರಾಯಗಳನ್ನ ತಗೊಂಡು ಹಂತವಾಗಿ ಇರ್ತಕ್ಕಂಥ ಏನ್ ವ್ಯವಸ್ಥೆ ಇದೆ ಅದ್ರಲ್ಲಿ ಏನ್ ನಾವು ಬದಲಾವಣೆ ತರಬೇಕು ಸಾಲ್ವ್ ಮಾಡ್ಲಿಕ್ಕೆ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡೋಣ. ಧಾರವಾಡ ಮತ್ತು ಹುಬ್ಬಳ್ಳಿ ಅವಳಿ ನಗರದ ಮಧ್ಯೆ ಈಗಿರುವಂತಹ BRTS ನ ಕಾರಿಡಾರ್ ನಲ್ಲಿ ಒಂದು ರ್ಯಾಂಪ್ ನ ಹಾಕೊಂಡು LRT ರೈಲ್ವೆ ವ್ಯವಸ್ಥೆಯನ್ನು ಆರಂಭಿಸಬೇಕು ಅನ್ನುವಂತ ಒಂದು ಪ್ರಸ್ತಾವನೆಗೆ ಸಂಬಂಧಪಟ್ಟಂತ ಮೊದಲ ಒಂದು ಸಭೆ ಈಗಾಗಲೇ ಧಾರವಾಡದಲ್ಲಿ ನಡೆದಿದೆ. ಈಗಿರುವಂತಹ BRTS ನ ನ್ಯೂನತೆಗಳಿಂದಲೇ ನಾವು ಸಾಕಷ್ಟು ತೊಂದರೆಗಳನ್ನ ಅನುಭವಿಸ್ತಾ ಇದ್ದೇವೆ. ಅದರ ಜೊತೆಗೆ ಈಗ ಮತ್ತೆ ಏನಂತಾರೆ, ಲಘು ರೈಲು ಇದೇ ಕಾರಿಡಾರ್ ನಲ್ಲಿ ಓಡಾಡೋದಾದ್ರೆ ಇದು ಸಾರ್ವಜನಿಕರು ಮತ್ತಷ್ಟು ತೊಂದರೆಗಳಾಗಬಹುದು ಅನ್ನುವಂತ ಒಂದು ಅಭಿಪ್ರಾಯ ಕೂಡ ಕೇಳಿ ಬಂದಿದೆ. ಅದರ ಜೊತೆಗೆ ಅಂದ್ರೆ ಈ ಒಂದು ನೂತನ ರೈಲು ಸಂಚಾರವನ್ನು ಆರಂಭಿಸಬೇಕು ಅನ್ನುವಂತಕ್ಕೆ ಸಂಬಂಧಪಟ್ಟಂತ ಸಭೆಯಲ್ಲೇನೆ BRTS ನ ನ್ಯೂನತೆಗಳ ಬಗ್ಗೆ ಅಂದ್ರೆ ಜನ ಹೆಚ್ಚು ಮಾತುಗಳನ್ನ ಆಡಿದ್ರು. ತಮ್ಮ ನಗರದ ಮತ್ತು ಹುಬ್ಬಳ್ಳಿ ನಗರದಲ್ಲಿ ಏನಂದ್ರೆ ಜನರಿಗೆ ಓಡಾಡಕ್ಕೆ ಸಂಬಂಧಪಟ್ಟಂತ ರಸ್ತೆ ಮೇಲ್ಸೇತುವೆಗಳು ಮಾಡೋದಕ್ಕೆ ಒಂದು ಒತ್ತು ಕೊಡಬೇಕು, ಇಷ್ಟು ಸಾವಿರ ಆಗ್ರಹಗಳು ವ್ಯಕ್ತವಾಗಿದೆ. ಅಕ್ಕಪಕ್ಕಗಳನ್ನು ಎಲ್ಲವನ್ನು ನೋಡಿಕೊಂಡು ರಸ್ತೆ ಮೇಲ್ಸೇತುವೆಗೆ ಹೆಚ್ಚಿನ ಒತ್ತು ಕೊಡಬೇಕನ್ನೋ ಒಂದು ಅಭಿಪ್ರಾಯಗಳು ಈಗಿನ ನಡೆದಂತ ಸಭೆಯ ಬಳಿಕ ವ್ಯಕ್ತವಾಗ್ತದೆ. ಮುಂದೆ ಕಂಪನಿ ಏನಾದ್ರು ಹಿಸ್ ಅನ್ನೋ ಒಂದು ಕಂಪನಿಗೆ ಒಂದು ಯೋಜನೆಯನ್ನು ಒದಗಿಸಿಕೊಡಲಾಗಿದೆ. ಇವರು ಮತ್ತೆ ಜನರ ಅಭಿಪ್ರಾಯ ಸಂಗ್ರಹಿಸಿ ಒಂದು ಸಮಗ್ರವಾದಂತಹ ಒಂದು ಅಧ್ಯಯನವನ್ನು ಮಾಡಿಕೊಂಡ ನಂತರ ಪೂರಕವಾದ ಒಂದು ವರದಿಯನ್ನು ಸಿದ್ಧಪಡಿಸೋದಕ್ಕೆ ಸೂಚನೆ ನೀಡಿದ್ದು ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ. DV ಕಮಾರ್, ರಿಪಬ್ಲಿಕ್ ಕನ್ನಡ, ಧಾರವಾಡ.